ಇದು ಸಂಖ್ಯೆಗಳ ಪಜಲ್ನ ಚಟುವಟಿಕೆ. ಈ ಚಟುವಟಿಕೆಯಿಂದ ಮಕ್ಕಳಿಗೆ ಸಂಖ್ಯೆಗಳನ್ನು ಹಲವಾರು ಬಾರಿ ಎಣಿಸಲು ಅವಕಾಶ ಸಿಗುತ್ತದೆ. ಈ ಚಟುವಟಿಕೆ ಮಕ್ಕಳಿಗೆ ಸಂಖ್ಯೆಗಳು ಮತ್ತು ಪ್ರಮಾಣದ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಮಕ್ಕಳಿಗೆ ಎಣಿಸಲು ಮತ್ತು ತಮ್ಮ ಕಲಿಕೆಯನ್ನು ದೃಢಪಡಿಸಿಕೊಳ್ಳಲು ಅವಕಾಶ ನೀಡುತ್ತದೆ. ಈ ಚಟುವಟಿಕೆಗೆ ಬೇಕಾಗಿರುವ ವಸ್ತುಗಳು ಇಲ್ಲಿವೆ. ಮಕ್ಕಳಿಗೆ ಒಂದು ಕಾರ್ಡ್ ಹೇಗೆ ಮಾಡಬೇಕೆಂದು ಮೊದಲು ನೀವು ತೋರಿಸಿ. ಜೋರಾಗಿ ಎಣಿಸಿ. 2 1 2. ಇಲ್ಲಿ ಸಂಖ್ಯೆಗಳನ್ನು ಕ್ರಮದಲ್ಲಿ ಜೋಡಿಸಬಾರದು. ಇದು ಅವರು ಚಟುವಟಿಕೆಯನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. 5 1 2 3 4 5. ಮಕ್ಕಳಿಗೆ ಚಟುವಟಿಕೆಯನ್ನು ಸ್ವತಃ ಮಾಡಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆಯನ್ನು 2 ಮಕ್ಕಳು ಒಟ್ಟಿಗೆ ಮಾಡಬಹುದು. ಒಬ್ಬರ ನಂತರ ಒಬ್ಬರು ಸರದಿ ತೆಗೆದುಕೊಳ್ಳಬಹುದು. 1 2 3 4. 1 2 3.